ಟಿಕೆಟ್ ಅಂತೂ ತೊಗೊಂಡೆ, ಬಟ್ ನನ್ನ ಫ್ರೆಂಡ್ ಬರಬೇಕು. ಐ ಆಮ್ ಜಸ್ಟ್ ವೇಟಿಂಗ್ 10 minutes ಇದೆ. ಐ ಹ್ಯಾವ್ ಟು ಕ್ಯಾಚ್ ದ ಟ್ರೈನ್ ವೆರಿ ಸೂನ್. ಹಾಂ, ಖಂಡಿತ ಡಿಸೆಂಬರ್. ಕಮ್ ಸೂನ್, ಕಮ್ ಸೂನ್. ಸಂಡೇ ಸ್ಪೆಷಲ್ ನೀರು ದೋಸೆ, ಫಿಶ್ ಸಾಂಬಾರ್. ಪಾಪ ಆಂಟಿ ಮಮ್ಮಿಗೋಸ್ಕರ ನೀರು ದೋಸೆ, ಫಿಶ್ ಸಾಂಬಾರು. ನನಗೆ ಗೀ ರೈಸ್ ಇಷ್ಟ ಅಂತ ಗೀ ರೈಸ್. ಇದೇನು ಕುರ್ಮಾ, ಪನ್ನೀರಾ? ಸೊ ಪನ್ನೀರ್ ಕುರ್ಮಾ ಮಾಡಿದ್ದಾರೆ. ಸೋ ಸ್ವೀಟ್ ಆಫ್ ಹರ್ ಅಲ್ವಾ? ಓಕೆ ದಿಯಾ, ಬಾಯ್. ಬಾಯ್ ಬಾಯ್. ಬನ್ನಿ ನೆಕ್ಸ್ಟ್ ಟೈಮ್. ಹಾಂ, ಖಂಡಿತ ಡಿಸೆಂಬರ್ ಟ್ರಿಪ್. ಹಾಂ, ಲೆಟ್ಸ್ ಪ್ಲಾನ್. ಓಕೆ, ಬಾಯ್ ಗೈಸ್. ಬಾಯ್ ಮಮ್ಮಿ. ಹೋಗಿ ಬರ್ತೀವಿ ಅಜ್ಜಿ. ಬಾಯ್. ಸೀದರ್ ಬಾಂಡಿಂಗ್. ಅಳ್ತಾ ಇದ್ದಾರೆ ಬಿಟ್ಟೋಗತ್ತಿಗೆ ಫ್ರೆಂಡ್ಸ್. ಅವ್ರಂತೂ ತುಂಬಾ ಅಳ್ತಾ ಇದ್ದಾರಪ್ಪ. ನಾನು ಅಳ್ತಾ ಇಲ್ಲ, ಅವಳು ಅಳ್ತಿರೋದು. ನಾನಿಲ್ಲ. ಹೌದು, ಬಟ್ ಪಾಪ ಅದಕ್ಕೆ ಹೇಳಿದ್ದು ದೇ ಆರ್ ಮೋರ್ ದೆನ್ ಫ್ಯಾಮಿಲಿ ಟು ಅಸ್. ಗೊತ್ತಾ, ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತಾರೆ. ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಗೊತ್ತಾ. ಅವರು ಇನ್ನೂ ಒಂದು 2 ದಿನ ಇರಿ ಅಂತ, ವರ್ಕ್ ಅಲ್ಲ ಅಂತ. ನನ್ನ ಲ್ಯಾಪ್ಟಾಪ್ ತರಲಿಲ್ಲ ಗೈಸ್, ಇಲ್ಲಾಂದರೆ ಅವ್ರು ಅದೇ ಲ್ಯಾಪ್ಟಾಪ್ ತೊಗೊಂಡಿಲ್ಲೇ ಬರೋದಲ್ವಾ ಅಂತ. ಬಟ್ ನೋಡೋಣ, ನೆಕ್ಸ್ಟ್ ಟೈಮ್ ಬರ್ತೀನಿ ಅಂತ ಹೇಳಿದ್ದೀನಿ. ಓಕೆ, ನಮ್ಮೂರಲ್ಲಾದರೆ ಒಂದೇ ರೈಲ್ವೆ ಸ್ಟೇಷನು, ಒಂದೇ ಪ್ಲ್ಯಾಟ್ಫಾರ್ಮು. ಇಲ್ಲ ಬ್ಯಾಂಗ್ಳೂರಲ್ಲಿ ತಲೆ ಕೆಟ್ಟು ಹೋಗುತ್ತೆ. ನಾವು ಯಾವುದೋ ಪ್ಲ್ಯಾಟ್ಫಾರ್ಮ್ ನಂಬರಿಗೆ ಬಂದು ಕೂತಿದ್ದೆ, 6ಅಲ್ಲಿ ಕೂತಿದ್ದೀನಿ. ಅದು ಅಹಮದಾಬಾದಿಗೆ ಹೋಗೋ ಟ್ರೈನು, ಬ್ಯಾಂಗ್ಳೂರ್ ಟು ಅಹಮದಾಬಾದ್. ನೆಕ್ಸ್ಟ್ ಆಮೇಲೆ ಚಿಕ್ಕಮಂಗ್ಳೂರು ಟ್ರೈನ್ ಬರೋದು ಪ್ಲ್ಯಾಟ್ಫಾರ್ಮ್ ನಂಬರ್ 3ಗೆ. ಆ ಸೈಡ್ ಹೋಗಬೇಕಿತ್ತು, ಬಟ್ ಅದಕ್ಕಿಂತ ಮುಂಚೆ ಒಂದು ಎಡವಟ್ ಆಯಿತು. ಏನು ಎಡವಟ್ಟು ಅಂತ ಮುಂದೆ ನಿಮಗೆ ಗೊತ್ತಾಗುತ್ತೆ ನೋಡಿ. ಸೊ ಹಾಗಾಗಿ ನಾವು ಇಲ್ಲೇ ವೆಯ್ಟ್ ಮಾಡ್ತಾ ಕೂತಿದ್ದೀವಿ. ಗೈಸ್, ನನ್ನ ವಾಯ್ಸ್ ಕೇಳಿಸ್ತಿದೆಯಾ? ನಮಗೀಗ 3:30 ಟ್ರೈನ್ ಇದೆ. ಈಗ 3 o'clock ಆ್ಯಕ್ಚುಲಿ. ನಾವು ನಮ್ಮ ಫ್ರೆಂಡ್ ಮನೇಲೇ ನಮ್ಮ ಗೋಲ್ಡ್ ಜ್ಯುವೆಲ್ರಿನ ಬಿಟ್ಟು ಬಂದಿದ್ದೀವಿ. ಸೊ ಅದನ್ನು ತೊಗೊಂಡವ್ರು ಬರ್ತಾ ಇದ್ದಾರೆ. ಐ ಡೋಂಟ್ ಥಿಂಕ್ ಸೊ ಆನ್ ಟೈಮ್ ನಾವು ಬರ್ತಾಳ ಅವಳು. ನಾವು 3:30 ಟ್ರೈನ್ ಹೋಗ್ತೀವ ಏನು ಗೊತ್ತಾಗ್ತಿಲ್ಲ ಲಿಟ್ರಲಿ. ನಂಗೆ ಯೋಚನೆ ಆಗಿಬಿಟ್ಟಿದೆ ಈಗ 3:30 ಟಿಕೆಟ್ ತೊಗೊಂಡ್ಲೋ ಬೇಡವೋ ಅಂತಲೂ ಗೊತ್ತಾಗ್ತಿಲ್ಲ. ಬಿಕಾಸ್ ಇನ್ನೂ ಟಿಕೆಟ್ ತೊಗೊಂಡಿಲ್ಲ. ಅವಳು ಅಷ್ಟರಲ್ಲಿ ಬಂದರೆ ಓಕೆ, ಇಲ್ಲ ಅಂದರೆ ಏನು ಮಾಡೋದು ಗೊತ್ತಿಲ್ಲ. ಚಿಕ್ಕಮಂಗ್ಳೂರು ಟ್ರೈನ್ 3:30ಗೆ ಇರೋದು, ಅದು ಬಿಟ್ಟರೆ 5:30. ಲೆಟ್ಸ್ ಸಿ. ನಾನು ಇದೇ ಕಾರಣಕ್ಕೆ ಟಿಕೆಟ್ನ ಅರ್ಲಿಯಾಗಿ ಪ್ರೀ ಬುಕ್ ಮಾಡಲ್ಲ ಫೋನಲ್ಲೇ. ಬಿಕಾಸ್ ಈ ರೀತಿ ಏನಾದರೂ ಒಂದು ಎಡ್ವರ್ಟ್ ಮಾಡ್ಕೊತೀವಿ ಅಂತ ಗೊತ್ತು. ಇಲ್ಲ ಅಂದರೆ ಲೇಟಾಗಿ ಹೊರಡೋ ಆಗುತ್ತೆ, ಏನಾದರೂ ಒಂದು ಆಗೇ ಆಗುತ್ತೆ. ಹಾಗಾಗಿ ನಾನು ರೈಲ್ವೆ ಸ್ಟೇಷನಿಗೆ ಬಂದ ಮೇಲೇ ಟಿಕೆಟ್ ತೊಗೊಳೋದು. ಆ್ಯಕ್ಚುಲಿ 3 o'clockಗೆ ಹೋಗಬೇಕಿತ್ತು, ಅದು ಎಕ್ಸ್ಪ್ರೆಸ್ ಇತ್ತು. ಬಟ್ ಆ ಟ್ರೈನು ಗೊತ್ತಾಯಿತು ನಮಗೆ ಅದು ಆಗಲ್ಲ ಅಂತ. ಸೊ 3:30ಗಾದರೂ ಹೋಗೋಣ ಅಂದ್ಕೊಂಡೆ. ಸೊ ಗೈಸ್, 3:30ಗೆ ನನಗೆ ಟ್ರೈನ್ ಇದೆ. ಟಿಕೆಟ್ ಅಂತೂ ತೊಗೊಂಡೆ, ಬಟ್ ನನ್ನ ಫ್ರೆಂಡ್ ಬರಬೇಕು. ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ಹರ್. ಓ ಗಾಡ್, ಶಿ ಇಸ್ ಸ್ಟಿಲ್ ಇನ್ ಮೆಟ್ರೋ. ಐ ಡೋಂಟ್ ನೋ ಆನ್ ಟೈಮ್ ರೀಚ್ ಆಗ್ತಾಳೆ ಏನು ನಂಗೆ ಗೊತ್ತಾಗ್ತಾ ಇಲ್ಲ. ಈಗ ಆಲ್ರೆಡಿ ಟೈಮ್ 3:15 ಆಗಿದೆ. 3:30 ಟ್ರೈನ್. ಇನ್ನು ನಾವು ಆ ಸೈಡ್ ಹೋಗಬೇಕು, ಪ್ಲ್ಯಾಟ್ಫಾರ್ಮ್ 3ಗೆ. ಟ್ರೈನ್ ಮಿಸ್ ಆಗುತ್ತಾ ಸಿಗುತ್ತಾ? ಐ ಆಮ್ ಜಸ್ಟ್ ವೆರಿ ಕ್ಯೂರಿಯಸ್, ಯು ನೋ. ಐ ಡೋಂಟ್ ನೋ ವಾಟ್ ಟು ಡು. ಅದೇನಾಗ್ಬಿಡ್ತು ಅಂದರೆ ನಮ್ಮ ಮಮ್ಮಿ ಅವ್ರದ್ದು ಗೋಲ್ಡ್ ನೆಕ್ಲೆಸ್ನ ಅಲ್ಲೇ ಬಿಟ್ಟು ಬಂದುಬಿಟ್ಟಿದ್ದಾರೆ. ಸೊ ಏನು ದಿಯಾ ನಾನು ತಂದುಕೊಡ್ತೀನಿ, ಇನ್ನೇನು 3:30 ಅಲ್ಲ, ಅಷ್ಟರಲ್ಲಿ ಬರ್ತೀನಿ, ರೀಚ್ ಆಗ್ತೀನಿ, ತರ್ತೀನಿ, ಅಲ್ಲೇ ಇರಿ ಅಂದು. ಸೊ ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ಹರ್. ಅವಳು 2:10 ಮನೆ ಬಿಟ್ಟಳು. ಈಗ 3:10, 3:15 ಆಗಿದೆ. ಬಟ್ ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ಹರ್. ನನಗೆ 3:30ಗೆ ಟ್ರೈನ್ ಇದೆ. ಐ ಹ್ಯಾವ್ ಟು ಗೋ. ಲೆಟ್ಸ್ ಸಿ ಏನಾಗುತ್ತೆ ಅಂತ. ಫ್ರೆಂಡ್ಸ್ ಜೀವಕ್ಕೆ ಜೀವ ಕೊಡ್ತಾರೆ ಅಂತಾರಲ್ಲ, ಅದು ಇವತ್ತು ಪ್ರೂವ್ ಆಯಿತು ನನ್ನ ಜೀವನದಲ್ಲಿ. ಸೀರಿಯಸ್ಲಿ, ಫ್ರೆಂಡ್ಸ್ ಆರ್ ಮೋರ್ ದೆನ್ ಫ್ಯಾಮಿಲಿ ಅಂದಿದ್ದು ಮಾತು ನಿಜ, ಸತ್ಯ. ಅದು ಯಾಕೆ ಅಂತ ನಿಮಗೆ ಗೊತ್ತಾಗುತ್ತೆ. ಈ ವಿಡಿಯೋನ ನೋಡ್ತಾ ಇರಿ. ಗೈಸ್, ಫೈನಲಿ ಐ ಕ್ಯಾನ್ ಸಿ ಹರ್ ಕಮಿಂಗ್ ದೇರ್. 3:20ಗೆ ಬಂದ್ಲು. 10 minutes ಇದೆ. ಐ ಹ್ಯಾವ್ ಟು ಕ್ಯಾಚ್ ದ ಟ್ರೈನ್ ವೆರಿ ಸೂನ್. ಕಮ್ ಸೂನ್, ಕಮ್ ಸೂನ್.
ಗಾಡ್ 3:20 ಆಗಿದೆ, ಬೇಗ ಬೇಗ ಕೊಡು. ಓಕೆ ಬಾಯ್. ಓಕೆ ನೆಕ್ಸ್ಟ್ ಟೈಮ್ ಬಾಯ್. ಗೈಸ್ ಐ ವಾಸ್ ವೇಟಿಂಗ್ ಫಾರ್ ದಿಸ್, ಇಟ್ಸ್ ಯೋರ್. ಆ್ಯಂಡ್ ನಮ್ಮ ಮಮ್ಮಿ ಎಲ್ಲಿದ್ದಾರೆ ಈಗ ಅಂತ ಅವರು ಹುಡುಕ್ಬೇಕು. ಆ ಪ್ಲ್ಯಾಟ್ಫಾರ್ಮಿಗೆ ನಾನು ಹೋಗ್ಬೇಕು ಈಗ. ಅವ್ರ ಮನೇಲಿ ಗೋಲ್ಡ್ ಬಿಟ್ಟು ಬಂದಿದ್ವಿ ಅಲ್ಲ, ಸೊ ಅವ್ರು ಬರತ್ತಿಗೆ ತೊಗೊಬನ್ನಿ, ಚಿಕ್ಕಮಂಗ್ಳೂರಿಗೆ ಬರೋದಿದ್ರೆ ಇಲ್ಲಾಂದರೆ ಯಾರ ಕೈಲಾದರೂ ಕೊಟ್ಟು ಕಳಿಸಿ ಅಂತ ಹೇಳಿದ್ವಿ. ಬಟ್ ಆಲ್ಸೋ ಅವರು ಅಲ್ಲಿಂದ ತಂದು ಕೊಟ್ಟರು, ಹೇಳಿದ ಕೂಡಲೇ. ಪಾಪ ಅಷ್ಟು ದೂರದಿಂದ ಬಂದರು. ಇದಕ್ಕೆ ಹೇಳೋದಲ್ಲ ಫ್ರೆಂಡ್ಸ್ ಫಾರ್ ಎವರ್ ಅಂತ, ಎಷ್ಟೋ ಹೆಲ್ಪ್ ಮಾಡ್ತಾರೆ. ಅದೇ ಫ್ಯಾಮಿಲಿ ಮೆಂಬರ್ಸ್ ಆಗಲಿ ಒಂದು ಸ್ಮಾಲ್ ಹೆಲ್ಪ್ ಕೇಳಿದ್ರೂ ಮಾಡಲ್ಲ, ಒಂಥರ ನಿರ್ಲಕ್ಷ್ಯ ಮಾಡ್ತಾರೆ. ಅವ್ರು ಮಾಡೋದು ನೋಡೇ ಕೇಳೋದು ಬೇಡ ಅನಿಸುತ್ತೆ ಒಂದೊಂದು ಸತಿ ಹೆಲ್ಪ್ನ. ಸೊ ಸೀರಿಯಸ್ಲಿ ಐ ಜಸ್ಟ್ ಲವ್ ಯು ಪಮ್ಮಿ ಆ್ಯಂಡ್ ಲಕ್ಷ್ಮಿ ಆಂಟಿ. I don't know which is that train. 3 ಇದು ಮಮ್ಮಿ. ಈ ಟ್ರೈನ್ ಚೆನ್ನಾಗೇ ಇಲ್ಲ ಅಲ್ಲ, ನಾವು ಬಂದಿದ್ದು ಚೆನ್ನಾಗಿತ್ತು. We got seat and our train is waiting for us. ಗೈಸ್ ಈ ಟ್ರೈನ್ ಅಂತೂ ತುಂಬ ಲೇಟಾಗಿ ಬಂತು. ನಮ್ಮ ಡ್ಯಾಡಿ ನೋಡಿ ಅಲ್ಲೇ ಕಾಯ್ತಾ ಇದ್ದಾರೆ. ಅವ್ರಿಗೆ ಪಾಪ ಬೇಗನೆ ಬರೋಕ್ಕೆ ಹೇಳಿದ್ವಿ, ಬಟ್ ಟ್ರೈನ್ ಲೇಟಾಗಿ ರೀಚ್ ಆಯಿತು. ಸೊ ಇದೇ ಫಸ್ಟ್ ಟೈಮ್ ನಾವು ರೈಲ್ವೆ ಸ್ಟೇಷನ್ ಇಡಿ ಚಿಕ್ಕಮಂಗ್ಳೂರಿಗೆ ಬಂದ್ಮೇಲೆ ಫಸ್ಟ್ ನನಗೆ ಗೋಲ್ಗಪ್ಪ ತಿನ್ನಬೇಕು ಅನ್ನಿಸ್ತಿದೆ. ಅದಕ್ಕೆ ನೋಡಿ ಅಲ್ಲಪ್ಪ ಅಮ್ಮ ವೆಯ್ಟ್ ಮಾಡ್ತಿದ್ದಾರೆ ನನಗೆ ಗೋಲ್ಗಪ್ಪ. ವಾ. ಸೊ ನೆನೆ ವ್ಲಾಗ್ ಎಂಡ್ ಮಾಡೋದು ಮರ್ತೋಯ್ತು. ಹಾಗೆ ಗೋಲ್ಗಪ್ಪ ತಿನ್ಕೊಂಡು ತುಂಬ ಸ್ಟ್ರೆಸ್ ಆಗಿತ್ತಲ್ಲ, ಬಂದು ಮಲ್ಕೋಬಿಟ್ಟೆ. ಸೊ ಅದಕ್ಕೆ ಈಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆನೆ ನೋಡಿದ್ರಲ್ಲ ಏನೆಲ್ಲ ಆಯಿತು ಅಂತ. ಸೊ ಫಂಕ್ಷನಿಗೆ ಅಂತ ಹೋಗಿದ್ವಿ, ಕಸಿನ್ ನಮ್ಮ ಅಕ್ಕನ ಮನೆ ಗೃಹ ಪ್ರವೇಶ ಫಂಕ್ಷನಿಗೆ ಅಂತ ಹೋಗಿದ್ವಿ. ಅಲ್ಲಿಂದ ಬಂದಮೇಲೆ ಮಮ್ಮಿ ಏನು ಮಾಡಿದ್ರು ಅಂದರೆ ಡ್ರೆಸ್ ಚೇಂಜ್ ಎಲ್ಲ ಮಾಡಿ ಗೋಲ್ಡ್ ಜ್ಯುವೆಲ್ರಿ ಎಲ್ಲ ಅಲ್ವಾ. ಸೊ ನಮ್ಮ ಆಂಟಿ ಹಾಗೆ ನೋಡ್ತಾಯಿದ್ರು ಹೇಗಿದೆ ನೆಕ್ಲೆಸ್ ಅಂತ. ಸರಿ ಕಬೋರ್ಡಲ್ಲಿ ಇಟ್ಟಿರ್ತೀನಿ ಲಾಕರಲ್ಲಿ, ಬೆಳಗ್ಗೆ ಹೋಗೋದಕ್ಕೆ ತೊಗೊಂಡೋಗಿ ಅಂತ ಇದಾಗಿತ್ತು. ಸೊ ಲಾಕರಲ್ಲಿ ಇಟ್ಬಿಟ್ಟಿದ್ದಾರೆ. ನಮ್ಮ ಮಮ್ಮಿ ಮರ್ತೋಗ್ಬಿಟ್ಟಿದ್ದಾರೆ. ನೆಕ್ಸ್ಟ್ ಏನೋ ಪ್ಯಾಕ್ ಮಾಡಬೇಕಾದ್ರೆ ಮರ್ತೋಗಿದ್ದಾರೆ, ಅಲ್ಲೇ ಬಿಟ್ಟು ಬಂದುಬಿಟ್ಟಿದ್ದಾರೆ ಅವ್ರ ನೆಕ್ಲೆಸ್ನ. ನಾವು ಸರಿ ಅಂತ ಹೊರಟ್ವಿ. ನಮಗೆ ನೋಡಿ ನೆನಪೇ ಇಲ್ಲ, ಇಬ್ಬರು ಮರ್ಗಳಿಗಳೇ. ಸೊ ನೆನಪೇ ಇಲ್ಲ. ನಾವು ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ರೈಲ್ವೆ ಸ್ಟೇಷನಿಗೆ ಬಂದ್ವಿ. ಆ್ಯಕ್ಚುಲಿ ಟ್ರೈನ್ 3 o'clock ಇತ್ತು ಕಡೂರಿಗೆ, ಎಕ್ಸ್ಪ್ರೆಸ್ ಇತ್ತು. ಸೊ ಅದಕ್ಕೆ ಹೋಗೋಣ ಅಂದ್ಕೊಂಡ್ವಿ. ಬಟ್ ರೈಲ್ವೆ ಸ್ಟೇಷನಿಗೆ ಬಂದ್ವಿ 1 hour ಮುಂಚೆನೇ ಬಂದ್ವಿ. ಅದಕ್ಕೆ ನೋಡಿ ಯಾವಾಗಲೂ ಸ್ವಲ್ಪ ಬೇಗನೆ ಅರ್ಲಿಯಾಗಿ ಬಿಡಬೇಕು ಅನ್ನೋದು. ಆ್ಯಂಡ್ ನಾನು ಅದಕ್ಕೆ ಪ್ರೀ ಬುಕ್ ಕೂಡ ಮಾಡಲ್ಲ ಟಿಕೆಟ್, ಯಾಕಂದರೆ ಈ ರೀತಿ ಎಡ್ವರ್ಟ್ ಕೆಲಸಗಳು ಮಾಡ್ಕೊತೀನಿ ಅಂತಲೇ. ಸೊ ರೈಲ್ವೆ ಸ್ಟೇಷನಿಗೆ 2 o'clock ಏನೋ ಬಂದೆ. ಆವಾಗ ಗೊತ್ತಾಯಿತು ನಮ್ಮ ಮಮ್ಮಿಗೆ, ಆವಾಗ ಫ್ಲ್ಯಾಶ್ ಆಗಿದೆ, ನನ್ನ ಗೋಲ್ಡ್ ನೆಕ್ಲೆಸ್ ಅಲ್ಲೇ ಬಿಟ್ಟು ಬಂದಿದ್ದೀನಿ ಕಣೆ ಚೈತು ಅಂದರು. ಓ ಹೌದಲ್ವ, ಏನು ಮಾಡೋದು ಅಂತ ಅವ್ರಿಗೆ ಕಾಲ್ ಮಾಡಿದ್ವಿ. ಸೊ ಹಿಂಗೆ ಡಿಸ್ಕಷನ್ ಆಯಿತು. ಹೇಳಿದರು ಅವರು, ಲೈಕ್ ಅವರು ನಮ್ಮ ಊರವರೆಲ್ಲ ಬರ್ತಿರ್ತಾರಲ್ವ, ಸೊ ನೀವು ಬರೋತ್ತಿಗೆ ತೊಗೊಬನ್ನಿ ಪರವಾಗಿಲ್ಲ ಅಂತ ಹೇಳಿದರು ಅಮ್ಮ. ಆ್ಯಂಡ್ ಇಲ್ಲ ಅಂದರೆ ಲೈಕ್ ಯಾರಾದರೂ ಬರೋರಿದ್ರೆ ಇಲ್ಲಿ ಊರ ಕಡೆ ಅವ್ರ ಕೈಲಿ ಕೊಟ್ಟು ಕಳಿಸಿ ಅಂತ ಹೇಳಿದ್ವಿ. ಇಲ್ಲಾಂದರೆ ಕೊರಿಯರ್ ಮಾಡ್ಬೋದಲ್ಲ, ಓಕೆ ಅಂದಿದ್ವಿ. ಬಟ್ ಆದರೂ ಕೂಡ ಪಾಪ ಅವ್ರವ್ರ ಮಗಳನ್ನ ಅಷ್ಟು ದೂರದಿಂದ ಇಲ್ಲಿಗೆ ಕಳಿಸಿದ್ರು, ಯಶವಂತಪುರ ರೈಲ್ವೆ ಸ್ಟೇಷನಿಗೆ ಹೋಗುದಿಯಾ ಕೊಟ್ಬಾ ಅಂತ. ಪಾಪ ಅವಳು ಬಂದ್ಲು ಅಷ್ಟು ದೂರದಿಂದ. ನನಗೆ ಟೆನ್ಷನ್, ಟ್ರೈನ್ ಎಲ್ಲಿ ಮಿಸ್ ಆಗುತ್ತೆ ಅಂತ. 3 ಗಂಟೆಗೆ ಟ್ರೈನ್ ಇತ್ತು, ಬಟ್ ಅವಳು ಅಲ್ಲಿಂದ ಬರೋಕ್ಕೆ ಅಟ್ಲೀಸ್ಟ್ 1 hour ಆದರೂ ಬೇಕು. ಸೊ 3 o'clock ಟ್ರೈನ್ ಸಿಗಲ್ಲ ಅಂತ ಗೊತ್ತಾಯಿತು. ಎಕ್ಸಾಮ್ ಬೇರೆ ಇತ್ತು. 3 o'clock ಟ್ರೈನ್ ಸಿಗಲ್ಲ ಅಂತ ಗೊತ್ತಾಯ್ತಲ್ವ. ಸೊ ನಾನು ಟಿಕೆಟ್ ಇನ್ನೂ ಬುಕ್ ಮಾಡಿರಲಿಲ್ಲ, ಕಾಯ್ತಾ ಇದ್ದೆ. 3:30 ಇತ್ತು ಇನ್ನೊಂದು, ಅದಂತೂ ಸಿಕ್ಕಾಬಟ್ಟೆ ಲೇಟಾಗಿ ಹೋಗುತ್ತೆ. ಆದರೂ ಇನ್ನೇನು ಮಾಡೋಕ್ಕಾಗಲ್ಲ, ಅದೇ ಲಾಸ್ಟ್ ಟ್ರೈನ್ ಇದ್ದಿದ್ದು. ಅದನ್ನು ಬುಕ್ ಮಾಡೋಣ ಅಂತ ಕಾಯ್ತಾ ಇದ್ದೆ, ಅದನ್ನು ಬುಕ್ ಮಾಡಿಕೊಂಡೆ. ಬಟ್ ಆದರೂ ಅವಳು ಇನ್ ಟೈಮ್ ಬಂದು ಪಾಪ ಕೊಟ್ಟೋದ್ಲು. ಯಾಕೆ ಇದೆಲ್ಲ ಹೇಳ್ತಿದ್ದೀನಿ ಅಂದರೆ, ನಿಜ ಫ್ರೆಂಡ್ಸೇ ಆಗೋದು ಈ ಥರ ಲಾಸ್ಟ್ ಮೂಮೆಂಟಲ್ಲೆಲ್ಲ. ಪಾಪ ಅವಳು ಅಷ್ಟು ದೂರದಿಂದ ಬರೋ ಅಗತ್ಯನೂ ಇರಲಿಲ್ಲ, ಕೊಡೋ ಅಗತ್ಯನೂ ಇರಲಿಲ್ಲ. ಸೊ ರಿಯಲಿ ಅನಿಸ್ತು ಫ್ರೆಂಡ್ಸ್ ಫಾರ್ ಎವರ್ ಅಂತ. ಆ್ಯಂಡ್ ನಮ್ಮಮ್ಮ ತುಂಬ ಲಕ್ಕಿ ಅಂಥ ಫ್ರೆಂಡ್ ಸಿಗೋಕ್ಕೆ, ಲಕ್ಷ್ಮಿ ಆಂಟಿ ಅಂತ ಫ್ರೆಂಡ್ ಸಿಗೋಕ್ಕೆ. ಸೊ ಅವ್ರ ಫ್ರೆಂಡ್ಶಿಪ್ ಹೇಗೆ ಸ್ಟಾರ್ಟ್ ಆಯಿತು ಏನು ಅಂತ ನಾನು ಅದನ್ನು ಅವ್ರ ಕೈಲೇ ಹೇಳಿಸ್ತೀನಿ. ಸೊ ಅದನ್ನೊಂದು ಬ್ಲಾಗ್ ಮಾಡಿ ಹಾಕ್ತೀನಿ, ಟ್ರೈ ಮಾಡ್ತೀನಿ. ಸೊ ಅವರೇ ಹೇಳಿ ಹೇಗೆ ಅವ್ರ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಯ್ತು ಅಂತ. ಸೊ ನಮ್ಮ ಮಮ್ಮಿ ಮತ್ತು ಅವ್ರ ಫ್ರೆಂಡ್ ಹೇಗೆ ಕ್ಲೋಸು, ಅವ್ರ ಮಗಳು ಮತ್ತು ನಾನು ಕೂಡ ವಿ ಆರ್ ಲೈಕ್ ಬೆಸ್ಟ್ ಫ್ರೆಂಡ್ಸ್. ಸೊ ಲವ್ ಯು ದಿಯಾ ಆ್ಯಂಡ್ ಲಕ್ಷ್ಮಿ ಆಂಟಿ, ಬಾಯ್. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ, ಬಾಯ್. ನಮ್ಮ ಮನೆ ಊಟ ಇವತ್ತು ಹಲ್ಸೋರೆಕಾಯಿ ಮತ್ತು ಹಲಸಂಡೆ ಕಾಳು ಹಾಕಿ ಪಲ್ಯ ಮಾಡಿದ್ದಾರೆ ಮಮ್ಮಿ. ಇದು ನನ್ನ ಫೇವ್ರೆಟ್. ಆ್ಯಂಡ್ ಸ್ಕ್ರ್ಯಾಂಬಲ್ಡ್ ಎಗ್. ದೆನ್ ಇದು ರೈಸ್ ಆ್ಯಂಡ್ ಮೊಸರು ಸಾಂಬಾರ್ ಆ್ಯಂಡ್ ಕುಕ್ಕುಂಬರ್. ಸೊ ಇವತ್ತಿನ ಲಂಚ್ ಡಿಲಿಷಿಯಸ್ ಪ್ಲೇಟರ್ ಅಲ್ಲ. ಸೊ
ಸೊ ಐ ಆಮ್ ವರ್ಕಿಂಗ್ ಆ್ಯಂಡ್ ಹ್ಯಾವಿಂಗ್ ಮೈ ಲಂಚ್ ನಾವ್. ಇಟ್ಸ್ ಆಲ್ಮೋಸ್ಟ್ 3. ಸೊ ಈಗ ಊಟ ಮಾಡ್ತಾಯಿದ್ದೀನಿ ನಾನು ಆ್ಯಕ್ಚುಲಿ. ನಮ್ಮ ಮಮ್ಮಿ ಯಾವಾಗಲೂ ಸೀಬೆಹಣ್ಣು ಕುಯ್ಕೊಬಂದಿಟ್ಟಿದ್ದಾರೆ. ಎಷ್ಟು ಕ್ಯೂಟಾಗಿದೆ ಅಲ್ಲ, ಪುಟ್ಟಾಗಿದೆ, ಚೆಂದ ಇದೆ. ತಿನ್ನಬೇಕು ಅನ್ನಿಸ್ತಿದೆ ಈಗಲೇ, ಆದರೆ ವಾಶ್ ಮಾಡ್ಕೊಂಡು ತಿನ್ನೋಣ. ಸಖತ್ತಾಗಿದೆ.